ನಿನ್ನೆ ನಾಗಮಂತರ್ಸ್ ವರದಿ ಕೊಟ್ಟಿದ್ದಾರೆ ನೋಡ್ಬೇಕು ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ಅದು ಕ್ಯಾಬಿನೆಟ್ ಬಂದ್ಮ್ಯಾಗ ನೋಡೋಣ ಅದ್ರ ಬಗ್ಗೆ ಚರ್ಚೆ. ಈ ವರದಿಯನ್ನು ಸರ್ಕಾರ ತಗೊಂಡು ಜಾರಿ ಮಾಡಕ್ ಹಿಂದೇಟ್ ಆಗ್ತಾ ಇದೆಯಾ ಅಂತ ಆಗಿದೆ. ಬಹಳಷ್ಟು ಇದೆ ನಮ್ಮಲ್ಲಿ, ಇನ್ನು 70ರಿಂದ ಹಿಡಿದು ಇಲ್ಲಿವರೆಗಿದೆ. 70 ವರ್ಷದಿಂದನೂ ಬಹಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಹಾಗೆ ಕೆಲವು ಜಾರಿ ಆಗಿದೆ, ಕೆಲವು ಜಾರಿ ಆಗಿಲ್ಲ. ಇದು ಮಾಡೋಣ, ಇದು ಮಾಡ್ಲಿಕ್ಕೆ ಕ್ಯಾಬಿನೆಟ್ ಬಂದಾಗ ಚರ್ಚೆ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಇವತ್ತು ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಸರ್. ಹೆಂಗಿದೆ ಸರ್ ಕಾರ್ಯವೈಖರಿ? ಹೋಗ್ತಿಲ್ಲ, ಹೋಗ್ತೀವಿ, ನೀವು ಬನ್ನಿ. ಹೋಗೋಣ, ಎಲ್ಲರೂ ಕೂಡ ಹೌದು, ಹೋಗ್ಲೇಬೇಕಲ್ಲ. ಯಾಕ್ರೆ ಅಧ್ಯಕ್ಷ ಕರೆದ ಮೇಲೆ ಹೋಗ್ಲೇಬೇಕು, ಹೋಗ್ತೀವಿ. ಬೇರೆ ಡಿನ್ನರ್ ಗಳಿಗೆ ಆಕ್ಷೇಪ ವ್ಯಕ್ತ ಆಗಿತ್ತು. ಪಾರ್ಟಿ ಪ್ರೆಸಿಡೆಂಟ್ ಡಿನ್ನರ್ ಕೊಡ್ತಾವ್ರೆ, ಪಾರ್ಟಿ ಹೆಸರು ಮ್ಯಾಗ ಕೊಡ್ತಿದ್ದಾರೆ ಅವರು. ಪಾರ್ಟಿ ಹೆಸರು ಮ್ಯಾಗ ಕೊಡ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ ಪಾರ್ಟಿಯಲ್ಲಿ. ಓಕೆ, ನಿನ್ನೆ ನಾಗಮಂತರ್ಸ್ ವರದಿ ಕೊಟ್ಟಿದ್ದಾರೆ ನೋಡ್ಬೇಕು ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ಅದು ಕ್ಯಾಬಿನೆಟ್ ಬಂದ್ಮ್ಯಾಗ ನೋಡೋಣ ಅದ್ರ ಬಗ್ಗೆ ಚರ್ಚೆ. ಈ ವರದಿಯನ್ನು ಸರ್ಕಾರ ತಗೊಂಡು ಜಾರಿ ಮಾಡಕ್ ಹಿಂದೇಟ್ ಆಗ್ತಾ ಇದೆಯಾ ಅಂತ ಆಗಿದೆ. ಬಹಳಷ್ಟು ಇದೆ ನಮ್ಮಲ್ಲಿ, ಇನ್ನು 70ರಿಂದ ಹಿಡಿದು ಇಲ್ಲಿವರೆಗಿದೆ. 70 ವರ್ಷದಿಂದನೂ ಬಹಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಹಾಗೆ ಕೆಲವು ಜಾರಿ ಆಗಿದೆ, ಕೆಲವು ಜಾರಿ ಆಗಿಲ್ಲ. ಇದು ಮಾಡೋಣ, ಇದು ಮಾಡ್ಲಿಕ್ಕೆ ಕ್ಯಾಬಿನೆಟ್ ಬಂದಾಗ ಚರ್ಚೆ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಇವತ್ತು ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಸರ್. ಹೆಂಗಿದೆ ಸರ್ ಕಾರ್ಯವೈಖರಿ? ಹೋಗ್ತಿಲ್ಲ, ಹೋಗ್ತೀವಿ, ನೀವು ಬನ್ನಿ. ಹೋಗೋಣ, ಎಲ್ಲರೂ ಕೂಡ ಹೌದು, ಹೋಗ್ಲೇಬೇಕಲ್ಲ. ಯಾಕ್ರೆ ಅಧ್ಯಕ್ಷ ಕರೆದ ಮೇಲೆ ಹೋಗ್ಲೇಬೇಕು, ಹೋಗ್ತೀವಿ. ಬೇರೆ ಡಿನ್ನರ್ ಗಳಿಗೆ ಆಕ್ಷೇಪ ವ್ಯಕ್ತ ಆಗಿತ್ತು. ಪಾರ್ಟಿ ಪ್ರೆಸಿಡೆಂಟ್ ಡಿನ್ನರ್ ಕೊಡ್ತಾವ್ರೆ, ಪಾರ್ಟಿ ಹೆಸರು ಮ್ಯಾಗ ಕೊಡ್ತಿದ್ದಾರೆ ಅವರು. ಪಾರ್ಟಿ ಹೆಸರು ಮ್ಯಾಗ ಕೊಡ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ ಪಾರ್ಟಿಯಲ್ಲಿ. ಓಕೆ, ಥ್ಯಾಂಕ್ ಯು.